ನಮಸ್ಕಾರ. ಇಂದು ನಾವು ಧನುರಾಶಿಗೆ 7, 8 ಮತ್ತು 9 ಆಗಸ್ಟ್ 2026 ಈ ವಿಶೇಷ 3 ದಿನಗಳ ಗೋಚಾರ ಮತ್ತು ಗ್ರಹಗಳ ಸ್ಥಿತಿಯನ್ನು ಅತ್ಯಂತ ಆಳವಾಗಿ ವಿಶ್ಲೇಷಿಸುತ್ತೇವೆ. ಗ್ರಹಗಳ ಈ ಬದಲಾವಣೆಯು ನಿಮ್ಮ ವೃತ್ತಿ ಜೀವನ, ನಿಮ್ಮ ವ್ಯಾಪಾರ, ನಿಮ್ಮ ಹಣದ ಹರಿವು ಮತ್ತು ವೈಯಕ್ತಿಕ ಜೀವನದ ಮೇಲೆ ಯಾವ ಪರಿಣಾಮ ಬೀರಲಿದೆ ಎಂಬುದರ ಬಗ್ಗೆ ನಮ್ಮ ಸಂಪೂರ್ಣ ಗಮನವಿರುತ್ತದೆ. ಈ 72 ಗಂಟೆಗಳಲ್ಲಿ ನಿಮ್ಮ ಕುಂಡಲಿಯ 2ನೇ ಮನೆ ಅಂದರೆ ಕರ್ಕಾಟಕ ರಾಶಿಯು ಬಹಳ ಮುಖ್ಯವಾದ ಮತ್ತು ಶಕ್ತಿಶಾಲಿ ಕೇಂದ್ರವಾಗಿದೆ. ನಿಮ್ಮ ಲಗ್ನಾಧಿಪತಿ ದೇವಗುರು ಬೃಹಸ್ಪತಿಯು ಇಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾರೆ. ಆದರೂ ಸೂರ್ಯನ ಜೊತೆಗಿರುವ ಕಾರಣ ಪ್ರಸ್ತುತ ಅಸ್ತವಾಗಿದ್ದಾರೆ. ಅವರೊಂದಿಗೆ ವ್ಯಾಪಾರ ಮತ್ತು ಬುದ್ಧಿಯ ಅಧಿಪತಿ ಬುಧನು ಗೋಚಾರ ಮಾಡುತ್ತಿದ್ದಾರೆ. ಇದಕ್ಕೆ ಸಮಾನಾಂತರವಾಗಿ 10ನೇ ಮನೆಯಲ್ಲಿ ಕುಳಿತಿರುವ ನೀಚ ಶುಕ್ರ ಮತ್ತು 4ನೇ ಮನೆಯಲ್ಲಿರುವ ವಕ್ರಿ ಶನಿಯ ಪರಸ್ಪರ ದೃಷ್ಟಿಯು ಈ ಇಡೀ ಸಮಯದ ಅತ್ಯಂತ ರಣನೀತಿಯ ಹಿನ್ನೆಲೆಯನ್ನು ಸಿದ್ಧಪಡಿಸುತ್ತಿದೆ. ಜ್ಯೋತಿಷ್ಯದಲ್ಲಿ 8ನೇ ಮನೆಯನ್ನು ಹೆಚ್ಚಾಗಿ ಕೇವಲ ತೊಂದರೆಗಳು ಅಥವಾ ಅಡೆತಡೆಗಳಿಗೆ ಮಾತ್ರ ಜೋಡಿಸಿ ನೋಡಲಾಗುತ್ತದೆ. ಆದರೆ ಆಳವಾಗಿ ಹೋದರೆ ಇದು ಗುಪ್ತ ಜ್ಞಾನ, ಅನಿರೀಕ್ಷಿತ ಲಾಭಗಳು ಮತ್ತು ಪ್ರಪಂಚದ ಕಣ್ಣುಗಳಿಂದ ದೂರವಿದ್ದು ನಡೆಯುವ ಮೌನ ನಿರ್ಮಾಣದ ಮನೆಯಾಗಿದೆ. ಈ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಂತಹದ್ದೇ ಒಂದು ರಣನೀತಿಯ ಅಡಿಪಾಯವನ್ನು ಹಾಕಲಾಗುತ್ತಿದೆ. ನೀವು ನಿಮ್ಮ ಕೆಲಸವನ್ನು ಯಾವುದೇ ಗದ್ದಲವಿಲ್ಲದೆ ಸಂಪೂರ್ಣ ಶಾಂತಿ ಮತ್ತು ಏಕಾಗ್ರತೆಯಿಂದ ಮಾಡಿದರೆ ಈ ಸಮಯವು ನಿಮಗೆ ದೊಡ್ಡ ಮುನ್ನಡೆಯನ್ನು ತಂದುಕೊಡುತ್ತದೆ. ಈಗ ನಾವು ಆಗಸ್ಟ್ 7 ಶುಕ್ರವಾರದ ಬಗ್ಗೆ ಮಾತನಾಡೋಣ. ಈ ದಿನ ಚಂದ್ರನು ನಿಮ್ಮ 6ನೇ ಮನೆ ಅಂದರೆ ವೃಷಭ ರಾಶಿಯಲ್ಲಿ ಸಂಚರಿಸುತ್ತಾನೆ. ಚಂದ್ರನು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿದ್ದಾಗ ಮಾನಸಿಕ ಸ್ಥಿತಿಯು ಸ್ವಲ್ಪ ರಕ್ಷಣಾತ್ಮಕ ಮತ್ತು ಸೂಕ್ಷ್ಮವಾಗುತ್ತದೆ. ಇದರೊಂದಿಗೆ ಚಂದ್ರನು ನಿಮ್ಮ 10ನೇ ಮನೆಯಲ್ಲಿರುವ ನೀಚ ಶುಕ್ರನೊಂದಿಗೆ ಷಡಾಕ್ಷಕ ಯೋಗವನ್ನು ರೂಪಿಸುತ್ತಿದ್ದಾನೆ. ಇದು 6, 8ರ ಸಂಬಂಧವಾಗಿದೆ. ಕೆಲಸದ ಸ್ಥಳ ಅಥವಾ ಕಚೇರಿಯ ವಾತಾವರಣದಲ್ಲಿ ಇದರ ನೇರ ಪರಿಣಾಮ ನಿಮ್ಮ ಸಂವಹನ ಮೇಲೆ ಬೀಳಬಹುದು. ಸಹೋದ್ಯೋಗಿಗಳು ಅಥವಾ ಆಡಳಿತ ಮಂಡಳಿಯೊಂದಿಗೆ ಯಾವುದೇ ರೀತಿಯ ಕಚೇರಿಯ ರಾಜಕೀಯ ಅಥವಾ ವಾದ ವಿವಾದಗಳಿಂದ ಸಂಪೂರ್ಣವಾಗಿ ದೂರವಿರುವುದು ಸಮಯವಿದು. ತಪ್ಪು ಅರ್ಥ ಕಲ್ಪಿಸದಾದಂತಹ ಯಾವುದೇ ಹೇಳಿಕೆಗಳನ್ನು ನೀಡಬೇಡಿ ಮತ್ತು ಯಾರಾದರೂ ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸಿದರೂ ಸಹ ನಿಮ್ಮ ಸಮಯವನ್ನು ಕಾಪಾಡಿಕೊಳ್ಳಿ. ಆರ್ಥಿಕ ರಂಗದಲ್ಲೂ ಆಗಸ್ಟ್ 7ರಂದು ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ. 6ನೇ ಮನೆಯ ಚಂದ್ರ ಮತ್ತು 12ನೇ ಮನೆಯ ಅಧಿಪತಿ ಮಂಗಳನ ಸ್ಥಾನವು ಅನಿರೀಕ್ಷಿತ ಲಾಭ ಮತ್ತು ಅನಿರೀಕ್ಷಿತ ನಷ್ಟದ ದಿನವನ್ನು ಸೂಚಿಸುತ್ತಿದೆ. ಅನಿರೀಕ್ಷಿತ ಲಾಭ ಅಥವಾ ಅನಿರೀಕ್ಷಿತ ನಷ್ಟದ ಯೋಗವನ್ನು ಸೃಷ್ಟಿಸುತ್ತಿದೆ. ಆದ್ದರಿಂದ ಷೇರು ಮಾರುಕಟ್ಟೆ, ಇಂಟ್ರಾಡೇ ಟ್ರೇಡಿಂಗ್, ಕ್ರಿಪ್ಟೋ ಅಥವಾ ಚಿನ್ನ ಬೆಳ್ಳಿಯ ಅಪಾಯವನ್ನು ತೆಗೆದುಕೊಳ್ಳುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಭಾವನೆಗಳಿಗೆ ಒಳಗಾಗಿ ದೊಡ್ಡ ಜೂಜು ಆಡುವುದು, ಹೊಸ ಸಾಲ ಮಾಡುವುದು ಅಥವಾ ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವುದನ್ನು ಈ ದಿನ ತಪ್ಪಿಸುವುದೇ ನಿಮ್ಮ ನಗದು ಹಣವನ್ನು ಸುರಕ್ಷಿತವಾಗಿರಿಸುತ್ತದೆ. ಮಾನಸಿಕವಾಗಿ ನೀವು ಸ್ವಲ್ಪ ಅಂತರ್ಮುಖಿಯಾಗಿ ಅನಿಸಬಹುದು ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಆದರೆ ಇದು ಕೇವಲ ತಾತ್ಕಾಲಿಕ ಪರಿಣಾಮವಷ್ಟೇ. ರಾತ್ರಿ 12:17 ನಂತರ ಚಂದ್ರನು ವೃಷಭ ರಾಶಿಯಲ್ಲಿ ವರ್ಗೋತ್ತಮನಾಗಿ ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸಿದಾಗ ಐಟಿ ಅಥವಾ ಅಂತಾರಾಷ್ಟ್ರೀಯ ಗ್ರಾಹಕರೊಂದಿಗೆ ಕೆಲಸ ಮಾಡುವವರಿಗೆ ಇದ್ದಕ್ಕಿದ್ದಂತೆ ಕೆಲವು ಒಳ್ಳೆಯ ಸುದ್ದಿಗಳು ಬರಬಹುದು. ಈ ದಿನ ನೀಚ ಶುಕ್ರನು ಪ್ರಭಾವವನ್ನು ಸಮತೋಲನಗೊಳಿಸಲು ನಿರ್ಗತಿಕರಿಗೆ ಅರ್ಧ ಕೆಜಿ ಹಸಿ ಹಕ್ಕಿ ಅಥವಾ ಸಕ್ಕರೆಯನ್ನು ದಾನ ಮಾಡುವುದು ಅತ್ಯಂತ ಪರಿಣಾಮಕಾರಿ ಪರಿಹಾರವಾಗಿದೆ. ನಾವು ಆಗಸ್ಟ್ 8 ಶನಿವಾರದಂದು ಪ್ರವೇಶಿಸುತ್ತಿದ್ದಂತೆ ಹಿಂದಿನ ದಿನದ ಮಾನಸಿಕ ಒತ್ತಡ ಮತ್ತು ಅನುಮಾನಗಳು ಮಾಯವಾಗಲು ಪ್ರಾರಂಭಿಸುತ್ತದೆ. ಇದಕ್ಕೆ ದೊಡ್ಡ ಕಾರಣವೆಂದರೆ ಬುಧ ಗ್ರಹದ ಬದಲಾವಣೆ. ಆಗಸ್ಟ್ 8ರ ಸಂಜೆ 7 ಗಂಟೆಯ ಸುಮಾರಿಗೆ ಮಾತು ಮತ್ತು ಬುದ್ಧಿಯ ಕಾರಕನಾದ ಬುಧನು ತನ್ನ ಅಸ್ತಮಿತ ಸ್ಥಿತಿಯಿಂದ ಹೊರಬಂದು ಸಿಂಹ ನವಾಂಶ ಮತ್ತು ಮಂಗಳನ ಮೃಗಶಿರ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಈ ಬದಲಾವಣೆಯು ನಿಮ್ಮೊಳಗೆ ಅದಮ್ಯ ಇಚ್ಛಾಶಕ್ತಿ ಮತ್ತು ಅತ್ಯಂತ ಸ್ಪಷ್ಟವಾದ ಆಲೋಚನೆಯನ್ನು ತರುತ್ತದೆ. 8ನೇ ಮನೆಯಲ್ಲಿ ಅಸ್ತನಾಗಿದ್ದ ಕಾರಣ ಯಾವ ಬುಧ ನಿಮ್ಮನ್ನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ತಡೆಯುತ್ತಿದ್ದನೋ ಅಥವಾ ನಿಮ್ಮನ್ನು ಗೊಂದಲಕ್ಕೀಡು ಮಾಡುತ್ತಿದ್ದನೋ ಅದೇ ಬುಧನು ಈಗ ನಿಮಗೆ ಅತ್ಯಂತ ಗಟ್ಟಿ ಮತ್ತು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತಾನೆ. ಕನ್ಸಲ್ಟೆನ್ಸಿ, ಬೋಧನೆ
ಮಾಧ್ಯಮ ಅಥವಾ ವಕೀಲ ವೃತ್ತಿಯಂತಹ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರಿಗೆ ಈ ಸಮಯವು ವಿಶೇಷವಾಗಿ ಫಲಪ್ರದಾಯಕವಾಗಿರುತ್ತದೆ. ಅಲ್ಲಿ ನಿಮ್ಮ ಮಾತು ಮತ್ತು ನಿಮ್ಮ ವಾದಗಳು ಎದುರಿನವರ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆರ್ಥಿಕ ದೃಷ್ಟಿಕೋನದಿಂದ ನೋಡಿದರೆ ನಿಮ್ಮ ಧನಸ್ಥಾನದ ಅಧಿಪತಿ ವಕ್ರಿ ಶನಿಯ ಮೇಲೆ ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿ ಮತ್ತು ಬುಧನ ಈ ನಕ್ಷತ್ರ ಬದಲಾವಣೆಯು ನಿಮ್ಮ ಹಣದ ಹರಿವಿನಲ್ಲಿ ಉತ್ತಮ ಸ್ಥಿರತೆಯನ್ನು ತರುತ್ತದೆ. ನಿಮ್ಮ ಸಿಲುಕಿಕೊಂಡಿರುವ ಹಣ ಮರಳಿ ಬರುವ ಅಥವಾ ಯಾವುದಾದರೂ ಸ್ಥಗಿತಗೊಂಡ ಒಪ್ಪಂದವು ಅಂತಿಮಗೊಳ್ಳುವ ಬಲವಾದ ಮುನ್ಸೂಚನೆಗಳಿವೆ. ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಜನರಿಗೆ ಈ ದಿನವು ಅದೃಷ್ಟಶಾಲಿಯಾಗಬಹುದು. ವಿದ್ಯಾರ್ಥಿಗಳಿಗೂ ಸಹ ಆಗಸ್ಟ್ 8ರ ದಿನವು ತಮ್ಮ ಲಯವನ್ನು ಮರಳಿ ಪಡೆಯುವ ದಿನವಾಗಿದೆ. ಬುಧನು ಬಲವಾದ ಸ್ಥಿತಿಗೆ ಬಂದಾಗ ನಿಮ್ಮ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆ ಎರಡೂ ಬಹಳ ವೇಗವಾಗಿ ಕೆಲಸ ಮಾಡುತ್ತವೆ. ಈ ದಿನದ ಶಕ್ತಿಯ ಲಾಭವನ್ನು ಪಡೆಯಲು ಒಂದು ರೊಟ್ಟಿಯ ಮೇಲೆ ಸ್ವಲ್ಪ ಬೆಲ್ಲವನ್ನಿಟ್ಟು ನಾಟಿ ಹಸುವಿಗೆ ತಿನ್ನಿಸುವುದು ನಿಮ್ಮ ಅಥವಾ ನಿಮ್ಮ ಅಷ್ಟಮ ಭಾವದ ಪ್ರಭಾವಕ್ಕೆ ಅತ್ಯಂತ ಸಕಾರಾತ್ಮಕ ದಿಕ್ಕನ್ನು ನೀಡುತ್ತದೆ. ಆಗಸ್ಟ್ 9 ಭಾನುವಾರ. ಇದರ ಬಗ್ಗೆ ಮಾತನಾಡೋಣ. ಮುಂಜಾನೆ 3:47 ಚಂದ್ರನು ತನ್ನ ಮನೆಯನ್ನು ಬದಲಾಯಿಸಿ ನಿಮ್ಮ 7ನೇ ಮನೆ ಅಂದರೆ ಮಿಥುನ ರಾಶಿಗೆ ಬರುತ್ತಾನೆ. ಅಲ್ಲಿ ಈಗಾಗಲೇ ಪರಾಕ್ರಮದ ಕಾರಕ ಮಂಗಳದೇವನು ನೆಲೆಸಿದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಮತ್ತು ಮಂಗಳರ ಈ ಸಂಯೋಗವು ಅತ್ಯಂತ ಶಕ್ತಿಶಾಲಿ ಮಹಾಲಕ್ಷ್ಮಿ ಯೋಗವನ್ನು ನಿರ್ಮಿಸುತ್ತಿದೆ. ವ್ಯಾಪಾರ ಮತ್ತು ವಾಣಿಜ್ಯ ದೃಷ್ಟಿಕೋನದಿಂದ ಈ 3 ದಿನಗಳಲ್ಲಿ ಇದು ಅತ್ಯಂತ ಬಲವಾದ ದಿನವೆಂದು ಸಾಬೀತಾಗಲಿದೆ. ನಿಮ್ಮ ವ್ಯಾಪಾರದಲ್ಲಿ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ನೀವು ಯೋಚಿಸುತ್ತಿದ್ದರೆ ಅಥವಾ ನಿಮ್ಮ ಮಾರಾಟವನ್ನು ಹೆಚ್ಚಿಸಲು ಬಯಸಿದರೆ ಈ ಮಹಾಲಕ್ಷ್ಮಿ ಯೋಗವು ನಿಮಗೆ ಇದ್ದಕ್ಕಿದ್ದಂತೆ ಆರ್ಥಿಕ ಲಾಭ ಅಥವಾ ಹೊಸ ವಾಣಿಜ್ಯ ಅವಕಾಶಗಳನ್ನು ನೀಡಬಹುದು. ಆದಾಗ್ಯೂ ಇಲ್ಲಿ ಸಂಬಂಧಗಳ ಲೆಕ್ಕಾಚಾರವನ್ನು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು. 7ನೇ ಮನೆಯಲ್ಲಿ ಮಂಗಳನಿರುವುದು ಒಂದು ರೀತಿಯ ಮಾಂಗಲಿಕ ಪ್ರಭಾವವನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಅದೇ ಸಮಯದಲ್ಲಿ ರಾಹುವಿನ ದೃಷ್ಟಿಯು ಚಂದ್ರನ ಮೇಲೆ ಬೀಳುತ್ತದೆ. ಅವಿವಾಹಿತರಾಗಿರುವ ಅಥವಾ ಯಾರೊಂದಿಗಾದರೂ ಕೇವಲ ಸಾಮಾನ್ಯ ಸಂಬಂಧದಲ್ಲಿರುವವರ ಸಂಬಂಧಗಳು ಈ ಸಮಯದಲ್ಲಿ ಗಂಭೀರ ಮತ್ತು ಪ್ರಬುದ್ಧ ತಿರುವನ್ನು ಪಡೆಯಬಹುದು. ಪರಸ್ಪರ ಬದ್ಧತೆಯ ಮಾತುಗಳು ಮುಂದಕ್ಕೆ ಹೋಗಬಹುದು. ಆದರೆ ವಿವಾಹಿತ ದಂಪತಿಗಳು ಈ ದಿನ ಬಹಳಷ್ಟು ತಾಳ್ಮೆ ಹೊಂದುವುದು ಅಗತ್ಯ. ಮಂಗಳನ ಪ್ರಭಾವವು ನಿಮ್ಮ ಜೀವನ ಸಂಗಾತಿಯನ್ನು ಸ್ವಲ್ಪ ಅಸಹನೆ ಅಥವಾ ಕಿರಿಕಿರಿಗೆ ಒಳಪಡಿಸಬಹುದು. ಆದ್ದರಿಂದ ಯಾವುದೇ ರೀತಿಯ ಅಹಂಕಾರದ ಘರ್ಷಣೆ ಅಥವಾ ವಾದ ವಿವಾದಗಳಿಂದ ದೂರವಿರುವುದು ಜಾಣತನ. ಇಲ್ಲದಿದ್ದರೆ ದಿನದ ವಾತಾವರಣ ಹಾಳಾಗಬಹುದು. ಈ ಸಂಯೋಜನೆಯು ಕುಟುಂಬದೊಂದಿಗೆ ಪ್ರಯಾಣಿಸುವ ಯೋಗವನ್ನು ಸೃಷ್ಟಿಸುತ್ತದೆ. ಆದರೆ ಅಲ್ಲಿ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ನಿಮಗೆ ಅಗತ್ಯವಾಗಿರುತ್ತದೆ. ಈ ದಿನದ ಶುಭತೆಯನ್ನು ಹೆಚ್ಚಿಸಲು ಮತ್ತು ಕೌಟುಂಬಿಕ ಶಾಂತಿಗಾಗಿ ಹನುಮಾನ್ ಚಾಲೀಸವನ್ನು ಪಠಿಸುವುದು ಮತ್ತು ಹನುಮಂತನ ಸಿಂಧೂರವನ್ನು ಹಣೆಗೆ ಹಚ್ಚಿಕೊಳ್ಳುವುದು ಸಂಬಂಧಗಳಲ್ಲಿನ ಕಹಿಭಾಗವನ್ನು ಹೋಗಲಾಡಿಸುತ್ತದೆ. ಈ 3 ದಿನಗಳ ಪ್ರಭಾವವು ನಿಮ್ಮ ಜೀವನ ಶೈಲಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ವಿಭಿನ್ನ ರೂಪಗಳಲ್ಲಿ ಕಂಡುಬರುತ್ತದೆ. ಮನೆ ನಿಭಾಯಿಸುವ ಮಹಿಳೆಯರಿಗೆ ಆಗಸ್ಟ್ 7ರ ದಿನವು ಸ್ವಲ್ಪ ದೈಹಿಕ ಆಯಾಸ ಮತ್ತು ಭಾವನಾತ್ಮಕ ಸೂಕ್ಷ್ಮತೆಯನ್ನು ತರಬಹುದು. ಆದರೆ ಆಗಸ್ಟ್ 8 ಮತ್ತು 9 ಕೌಟುಂಬಿಕ ಶಾಂತಿಯನ್ನು ನೀಡುವ ದಿನಗಳಾಗಿವೆ. ಆದರೆ ಆಗಸ್ಟ್ 9ರಂದು ಅಡುಗೆ ಮನೆ ಅಥವಾ ಮನೆ ಕೆಲಸಗಳಲ್ಲಿ ಆತುರ ಪಡುವುದನ್ನು ತಪ್ಪಿಸಿ. ಇದರಿಂದ ಯಾವುದೇ ರೀತಿಯ ಪೆಟ್ಟಾಗುವ ಸಾಧ್ಯತೆ ಇರುವುದಿಲ್ಲ. ಶನಿಯ ದಯ್ಯ ಪ್ರಭಾವದಿಂದಾಗಿ ವಯಸ್ಸಾದವರು ಮತ್ತು ನಿವೃತ್ತ ವ್ಯಕ್ತಿಗಳು ಈ 3 ದಿನಗಳಲ್ಲಿ ಕೀಲು ನೋವು ಅಥವಾ ರಕ್ತದೊತ್ತಡ ಏರಿಳಿತಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ. ಆಗಸ್ಟ್ 7ರಂದು ಹೊಟ್ಟೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮತ್ತು ಭಾರಿ ಊಟವನ್ನು ತಪ್ಪಿಸಿ. ಬೆಳಗಿನ ಸಮಯದಲ್ಲಿ ಪ್ರಾಣಾಯಾಮ ಮತ್ತು ಅನುಲೋಮ ವಿಲೋಮ ಮಾಡುವುದು ದೈಹಿಕ ಮತ್ತು ಮಾನಸಿಕ ಮಟ್ಟದಲ್ಲಿ ಬಲವನ್ನು ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಆಗಸ್ಟ್ 7ರಂದು ಏಕಾಗ್ರತೆ ಕಾಯ್ದುಕೊಳ್ಳುವುದು ಸ್ವಲ್ಪ ಕಷ್ಟವಾಗಬಹುದು. ಆದರೆ ಆಗಸ್ಟ್ 8 ಮತ್ತು 9 ಅವರ ಆತ್ಮವಿಶ್ವಾಸವನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ಧನುರಾಶಿಯ 3 ನಕ್ಷತ್ರಗಳಿಗೂ ಈ ಗೋಚಾರವು ತನ್ನ ವಿಶೇಷ ಸಂದೇಶಗಳನ್ನು ಹೊತ್ತು ತರುತ್ತಿದೆ. ಮೂಲ ನಕ್ಷತ್ರದವರು ಈ ದಿನಗಳಲ್ಲಿ ವಾದ ವಿವಾದಗಳಿಂದ ಸಂಪೂರ್ಣವಾಗಿ ದೂರವಿರಬೇಕು. ಇದರಿಂದ ಅವರ ಆರ್ಥಿಕ ಮತ್ತು ಕೌಟುಂಬಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಪೂರ್ವಾಷಾಢ ನಕ್ಷತ್ರದವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಲೇ ವೃತ್ತಿ ಜೀವನದಲ್ಲಿ ಲಭ್ಯವಾಗುವ ಹೊಸ ಅವಕಾಶಗಳ ಮೇಲೆ ಗಮನ ಹರಿಸಬೇಕು. ಏಕೆಂದರೆ ಮಹಾಲಕ್ಷ್ಮಿ ಯೋಗವು
ಅವರಿಗೆ ವಿಶೇಷ ಆರ್ಥಿಕ ಲಾಭವನ್ನು ತರುತ್ತಿದೆ. ಅದೇ ರೀತಿ ಉತ್ತರಾಷಾಢ ನಕ್ಷತ್ರದವರು ಹಣದ ವಹಿವಾಟಿನಲ್ಲಿ ಎಚ್ಚರ ವಹಿಸಬೇಕಾಗುತ್ತದೆ. ಆದರೂ ಅವರ ಹಳೆಯ ಯೋಜನೆಗಳು ವೇಗವನ್ನು ಪಡೆಯುತ್ತವೆ ಮತ್ತು ಪ್ರಯಾಣದ ಅವಕಾಶಗಳು ಸೃಷ್ಟಿಯಾಗುತ್ತವೆ. ಈ 3 ದಿನಗಳಲ್ಲಿ ಪೂರ್ವ ಮತ್ತು ಈಶಾನ್ಯ ದಿಕ್ಕು ನಿಮಗೆ ಅತ್ಯಂತ ಅನುಕೂಲಕರವಾಗಿರುತ್ತದೆ. ಇದರ ಜೊತೆಗೆ ಗುರುಗ್ರಹವನ್ನು ಬಲಪಡಿಸಲು ನಿಂಬೆಯಂತಹ ಹಳದಿ ಅಥವಾ ತಿಳಿ ಹಳದಿ ಬಣ್ಣವು ನಿಮಗೆ ಅದೃಷ್ಟಶಾಲಿಯಾಗಿರುತ್ತದೆ. ಶ್ರಾವಣ ಮಾಸದ ಈ ಪವಿತ್ರ ತಿಂಗಳಲ್ಲಿ ಗ್ರಹಗಳ ಶುಭತೆಯನ್ನು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಲು ನೀವು ಬಯಸಿದರೆ ಖಂಡಿತವಾಗಿಯೂ ಒಂದು ವಿಶೇಷ ಪರಿಹಾರವನ್ನು ಅನುಸರಿಸಿ. ಒಂದು ಹಿತ್ತಾಳೆಯ ಚೊಂಬಿನಲ್ಲಿ ಸ್ವಲ್ಪ ಹಸಿ ಹಾಲು, ಅರಿಶಿನ ಮತ್ತು ಕೇಸರಿಯನ್ನು ಬೆರೆಸಿಕೊಳ್ಳಿ. ಶಿವಲಿಂಗದ ಮುಂದೆ ಕುಳಿತು ಶಾಂತವಾಗಿ ಮೊದಲು 5 ಬಾರಿ ಓಂ ಬ್ರೂಂ ಬೃಹಸ್ಪತಿಯೇ ನಮಃ ಎಂದು ಜಪಿಸಿ. ನಂತರ 5 ಬಾರಿ ಓಂ ನಮಃ ಶಿವಾಯ ಎಂದು ಹೇಳಿ ಮತ್ತು ಕೊನೆಯಲ್ಲಿ ಮತ್ತೆ 5 ಬಾರಿ ಓಂ ಬ್ರೂಂ ಬೃಹಸ್ಪತಿಯೇ ನಮಃ ಎಂದು ಉಚ್ಚರಿಸಿ. ಇದರ ನಂತರ ಈ ಹಾಲನ್ನು ಶಿವಲಿಂಗಕ್ಕೆ ಅರ್ಪಿಸುವಾಗ ನಿಮ್ಮ ಪ್ರಾರ್ಥನೆಯನ್ನು ಮಹಾದೇವನ ಮುಂದಿಡಿ. ಈ ಪರಿಹಾರವು ನಿಮಗೆ ದೊಡ್ಡ ವರದಾನದಂತೆ ಕೆಲಸ ಮಾಡುತ್ತದೆ. ಒಟ್ಟಾರೆಯಾಗಿ ಆಗಸ್ಟ್ 7, 8 ಮತ್ತು 9 ಸಮಯವು ನಿಮ್ಮಿಂದ ತಾಳ್ಮೆ, ಏಕಾಗ್ರತೆ ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತದೆ. ನಿಮ್ಮ ಕೌಟುಂಬಿಕ ಜವಾಬ್ದಾರಿಗಳಿಗೆ ಆದ್ಯತೆ ನೀಡಿ, ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯಿಂದಿರಿ ಮತ್ತು ನಿಮ್ಮ ಇಚ್ಛಾಶಕ್ತಿಯ ಜಲದಿಂದ ಮುಂದುವರಿಯಿರಿ. ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯಿಂದಿರಿ ಮತ್ತು ನಿಮ್ಮ ಇಚ್ಛಾಶಕ್ತಿಯ ಬಲದಿಂದ ಮುಂದುವರಿಯಿರಿ. ನಿಮ್ಮ ಕರ್ಮವನ್ನು ನಂಬಿ. ಈ ಸಮಯವು ನಿಮಗೆ ಅತ್ಯಂತ ಸುಂದರವಾದ ಮಾರ್ಗಗಳನ್ನು ತೆರೆಯಲಿದೆ.